ಗೈಸ್ ನೋಡಿ ಪಾರ್ಲೇಜ್ ಬಿಸ್ಕೆಟ್ ಪ್ಯಾಕ್ ತಿಂತಾ ಇದ್ವಿ. ಬೆಳಿಗ್ಗೆ ಬಂದ್ವಿ, ಏನಿಲ್ಲ ಟಿಫನ್ ಇಲ್ಲ, ನೀರು ಇಲ್ಲ, 2 ಬಾಟಲ್ ತಂದಿದ್ರು ಖಾಲಿ. ಟಿಫನ್ಗೆ ಪಾರ್ಲೇಜ್ ಬಿಸ್ಕೆಟ್ ಬೇಕು ನೋಡಿ. ಯಾರು ಹುಡುಗಿರ ಮಾಡೋದು ನಾವು ಅದಕ್ಕೆ ಚಿಕ್ಕ ವಯಸ್ಸಿಂದ ಸೊ ಪಾರ್ಲೇಜ್ ತಿಂತಾನೆ ಬರ್ತಾ ಇದೀವಿ. ಇವಾಗ ತಿಂತಾ ಇದೀವಿ, ಇವಾಗ ಬರ್ತಾ ಇದೆ. ಆದ್ರೆ ಪಾರ್ಲೇಜ್ ಕ್ರೇಜ್ ಇವತ್ತರೆಗೂ ಕಮ್ಮಿ ಆಗೇ ಇಲ್ಲ. ಜೈ ಶ್ರೀರಾಮ್ ಗಾಯ್ಸ್. ಇವತ್ತು ಈ ಟ್ರೆಕ್ಕಿಂಗ್ ಒಂದು ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮ ಹುಡುಗರು ಇಲ್ಲೇ ನಮ್ಮ ಹತ್ರದಲ್ಲೇ ಇರುವ ಈಶಾ ಫೌಂಡೇಶನ್ ಹತ್ರ ಹರಿಹರ ಬೆಟ್ಟ ಅಂತಿದೆ. ಸೊ ಹರಿಹರ ಬೆಟ್ಟ ಟ್ರಕ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬೇರೆ ಪ್ಲೇಸೆಲ್ಲ ಹೋಗ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕ್ಕಿದ್ದೀವಿ. ಇನ್ನೊಂದಿದ್ದು ಜಾಸ್ತಿ ದಿವಸ ಆಯಿತು ಹತ್ಬಿಟ್ಟು. ವೆದರು ಚೆನ್ನಾಗೈತೆ ಅಂದ್ಬಿಟ್ಟು ಟ್ರಕ್ ಮಾಡೋಕ್ಕೆ ಹಿಡ್ದಿದ್ದೀವಿ. ಹಿಂದೆಗಡೆ ಇರೋರೆ ನಮ್ಮ ಹುಡುಗರು ಎಲ್ಲ ಹೇಳ್ರು ಒಂದ್ಸರಿ ಪಾಂಡಗೋ ಏಯ್ ಹೇಳು. ಎಲ್ಲರೂ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ಮೇಲೆ ಕತ್ತೈತಿ ಸುಸ್ತಾಗಿ ಎಲ್ಲರೂ ಕಡೆಯಿಂದ ಕಡೆ ಕುತ್ಕೊಂಡ್ಬಿಟ್ಟಿದ್ದಾರಲ್ಲ. ಏನಂದರೆ ಈ ಹರಿಹರ ಬೆಟ್ಟಕ್ಕೆ ಹತ್ತಕ್ಕೆ ಫುಲ್ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಮೇಲೆಗಡೆ ಇನ್ನು ಲೊಕೇಶನ್ ಅಲ್ಲಿಂದ್ರ ಮೇಲೆಗಡೆ ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋಕೆ ಮಾತ್ರ ಇನ್ನು ವ್ಯೂ ಮಾತ್ರ ಮಸ್ತ್ ಇದೆ. ಇಲ್ಲ ಹತ್ತಬೇಕು, ಇನ್ನೂ 30% ಕೂಡ ಹತ್ತಿಲ್ಲ ನಾವು. ಒಂದು 20% ಹತ್ತಿದ್ವಿ. 2 ಸುಸ್ತಾಗಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಇನ್ನೂ ಹತ್ಬೇಕು, ಇನ್ನೂ 80% ಹತ್ಬೇಕು. ಟ್ರೆಕ್ಕಿಂಗ್ ಮಾಡೇ ಜಾಸ್ತಿ ದಿವಸಗಳಾಗೈತು. ಸೊ ಹತ್ತಕ್ಕಂತೂ ಹೆವಿ ಸುಸ್ತಾಗ್ತಿದೆ. ನೀವು ನೋಡಿ ಹೆಂಗೆ ಮಲ್ಕೊಂಡವ್ರೆ. ಒಬ್ಬೊಬ್ಬರು ಬಂದ್ರಿ ಒಂದೊಂದು ರೀತಿಯಲ್ಲಿ ಬರ್ತಾವ್ರೆ. ನಾನು ಕಷ್ಟಪಡೋದಲ್ಲಿ ಅವ್ರನ್ನೂ ಕಷ್ಟಪಡಿಸ್ತಿದ್ವಿ. ಸರಿಗಿದ್ದಾರೆ ಎಲ್ಲರೂ ನೋಡಿ. ನೀವು ನೋಡಿ ಒಂದು ಕತೆ ಹಂಗೆ ಆಗೈತೆ. ಏನಂದರೆ ವಾರಕ್ಕೊಮ್ಮೆ ಹಿಂಗೆ ಹತ್ತೋದು, ತಿಂಗಳಿಗೊಮ್ಮೆ ಒಂದು ಈ ಥರ ಟ್ರಕ್ ಮಾಡೋದು ಹೆಲ್ತ್ಗೆ ತುಂಬ ಒಳ್ಳೆಯದು. ಆಯ್ಸ್ ಸೊ ದಾರಿಯಲ್ಲಿನ ಮೇಲೆಗಡೆ ಸೊ ಈ ರೋಡು ಪುಷ್ಟಿಗೆ ಸ್ವಲ್ಪ ಚೆನ್ನಾಗಿತ್ತು. ಯಾಕಂದರೆ ಪುಷ್ಟ್ ನಾವು ಬಂದು ಹತ್ತಾಗೆಲ್ಲ ರೋಡಲ್ಲೇ ಸ್ವಲ್ಪ ಚೆನ್ನಾಗಿತ್ತು ಹತ್ತಕ್ಕೆಲ್ಲ. ಇವಾಗ ಈ ನಡುವೆ ಫುಲ್ಲು ಮಳೆ ಬಂದು ಯಾವ ಥರ ಕೊಚ್ಕೊಂಡು ಹೋಗಿದೆ ಮಣ್ಣು ಅಂತ ನೋಡಿ. ಬಂಡೆಗಳೆಲ್ಲ ಅಲ್ಲಾಡ್ತಿದ್ದಾವೆ. ಹತ್ತಕ್ಕಾದ್ರೂ ಫುಲ್ ಗುಣಿ ಪ್ಲೇಸಲ್ಲಿ ಐತಿ ನೋಡಿ ಹೆಂಗಿದೆ ಅಂತ. ಮುಂದೆಗಡೆ ನೋಡಿ क्या हुआ वाला में पानी आ गया. వీటికి హిమాలయ ఎత్తుకొని రావాలా? అది హిమాలయ ಒಂಥರ ಇದಾದ್ರ 90% ಹತ್ಬಿಟ್ವಿ. ಇಲ್ಲ ಅಲ್ಲ ಅಷ್ಟೇ ಮೇಲೆ ನಾನು ಸ್ವಲ್ಪ ದೂರ ಅಷ್ಟೇ. ಸ್ವಲ್ಪ ಅಂತ ಹೇಳ್ಬಿಟ್ಟು ಆಗ್ತಾ ಇಲ್ಲ ನಾಫ್ರೋಡು. ಇನ್ನಿಷ್ಟೇ, ಇನ್ನು ಸ್ವಲ್ಪ ಮೇಲೆ. ಸ್ವಲ್ಪ ಹಾಕೊಂಡು ಮೀ ಮಾತ್ರ ಮಸ್ತಿದೆ. ಇಲ್ಲಿಂದ ಮಸ್ತಿದೆ, ನಮ್ಗೆ ಅರ್ಧ ಹೋಗ್ತಾ ಇದೆ ಅಲ್ಲಿ ಹತ್ರ ಒಬ್ಬೊಬ್ರು ರಾತ್ರಿ. ಎಲ್ಲ ಮೇಲಾಗತ್ರ ಹೇಗೆ ಸುಸ್ತಾಗ್ತೈತಿ. ಮೇಲೆಗಡೆ ಬರ್ತಾ ಎಲ್ಲ ಶಾರ್ಟ್. ಆಹಾ ಮೇಲೆಗೆ ಬಂದ್ವಿ. ಫೈನಲಿ ಗಾಯ್ಸ್
ಹತ್ತಕ್ಕೆ ಜಾಸ್ತಿ ಕಷ್ಟಪಟ್ಟು ಹೆವಿ ಸುಸ್ತಾಗ್ತಿದೆ. ಇಲ್ಲಿಂದ ಬಿದ್ದರೆ ಮತ್ತು ಸೀದಾ ಸ್ವರ್ಗ, ಇಲ್ಲೆಲ್ಲ ಭೂಮಿ ಮೇಲೆ ಸ್ವರ್ಗ ಅಲ್ಲ, ಆಕಾಶದಲ್ಲಿ ಸ್ವರ್ಗ ನೋಡ್ತೀರಿ. ಅಣ್ಣ ಅವರು ತಂದಿರೋ 2 ಬಾಟಲ್ ನೀರು ಖಾಲಿ ಮಾಡಿಬಿಟ್ಟು ಇಲ್ಲಿ ನೋಡಿ ಗೈಸ್, ನೀರು ಹುಡ್ಕೊಂಡು ಇಲ್ಲಿದೆ, ಅಲ್ಲಿ ಹೋಗಿದ್ದಾರೆ. ಇಲ್ಲಿಂದ ಬಿದ್ದರೆ ಗಾಯ್ಸ್ ನಾವು ಉಳಿಯಲ್ಲ ಗಾಯ್ಸ್. ಬ್ಯಾಗ ಏಮೇಲೆ ఉంటుంది. ಡಾಗಿ ಸ್ಟೈಲ್ ಮೇಲೆಗಡೆ ನಮ್ಮ ಗೈಡ್ ಒಬ್ಬ ಸಿಕ್ದ ನೋಡಿ, ಒಬ್ಳು ಇಲ್ಲಿ. ಸೊ ಒಬ್ಳು ಚಿಕ್ಕಬಳ್ಳಾಪುರದಲ್ಲಿ ಹರಿಹರ ಬೆಟ್ಟಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಗೈಡ್ ಮಾಡೋದಿದೆ. ಮಾಡ್ತಾಳೆ, ಕೆಳಗಡೆನೇ ಇರ್ತಾಳೆ. ಬ್ರೋ ಗಂಡ್ಸ ಹೆಂಗ್ಸ ಅಪ್ಪ 2 ಬಿಸ್ಕೆಟ್ ಕೊಟ್ಬಿಡ್ಬೇಕಪ್ಪ. ಅಪ್ಪ ಬಿಸ್ಕೆಟ್ ಕೊಟ್ಟಿದ್ದೇವೆ ನೋಡಿ, ಕೋತಿಗಳು ನೋಡ್ಸು ಅಂದ್ರೆ ಓಡಿಸ್ತಾ ಇಲ್ಲ ಇದು. ಇಲ್ಲಿ ನೋಡಿ ಗೈಸ್ ಬಿಸ್ಕೆಟ್ ಇಲ್ಲಿ ತಿನ್ನಾಕ್ಬಿಟ್ಟು ಇಲ್ಲಿ ನೋಡಿ ಹೋಗಿ ಓಡಿಸ್ತಾರೆ. ಕೋತಿಗಳು ಅಲ್ಲೇ ಇದೆ. ಪಾಪ ನಾಯಿ ಹೋಗ್ತಾ ಇದೆ. ಗೈಸ್, ಸೊ ವೀಕೆಂಡ್ ಅಂದಿದ ತಕ್ಷಣ ಸಾಟರ್ಡೆ ಸಂಡೇ, ಸೊ ಎಲ್ಲರೂ ನಂದಿ ಹಿಲ್ಸು ಸ್ಕಂದಗಿರಿಗೆ ಹೋಗ್ತೀರಾ, ನಂದಿ ಹಿಲ್ಸ್ಗೆ ಹೋಗ್ತೀರಾ. ಸೊ ಒಮ್ಮೆ ಒಂದು ಟೈಮು ಹರಿಹರ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಸೊ ಮೇಲೆಗಡೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಮಾತ್ರ ಮಸ್ತಾಗಿರುತ್ತೆ. ಸೊ ಮೆಟ್ಲು ಸ್ವಲ್ಪ ಇರುತ್ತೆ, ಮತ್ತು ಕೆಳಗಡೆ ಒಂದು ದೇವಸ್ಥಾನ ಕೂಡ ಇದೆ. ಸಾಕಾಗೈತೆ ಫುಲ್ಲು ವಿಡಿಯೋ ನೋಡಿ. ಬರ್ರಿ, ಸಿಂಗಲ್ ಆಗಿ ಮಾತ್ರ ಬರ್ಬೇಡಿ, ಇಲ್ಲಾಂದ್ರೆ ಯಾಕಂದ್ರೆ ಇಲ್ಲೇ ಬಿದ್ಕಿ ಸೋತೋಗ್ಬಿಟ್ರೆ ಯಾರು ಬರಲ್ಲ. ಹುಡುಗಿರು ಮಾತ್ರ ಕರ್ಕೊಂಡ್ಬರ್ಬೇಡಿ, ಹುಡುಗಿರು ನೋ ಎಂಟ್ರಿ ನಮ್ಮ ಇದರಲ್ಲಿ. ಹುಡುಗರ ಜೊತೆ ಓನ್ಲಿ ಹುಡುಗರ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆರಾಮ್ ಮನೆಗೆ ಹೋಗಿ. ಕೆಳಗಡೆ ದೇವಸ್ಥಾನ ಒಂದೈತೆ. ಎಣ್ಣೆ ತಗೊಂಡ್ಬಂದಿದ್ರೆ ನಮ್ಗೆ ರೂಢಿ ಇಲ್ಲ, ಅದಕ್ಕೆ ತಗೊಂಡ್ಬಂದಿಲ್ಲ. ನಾವು ಬಿಸ್ಕೆಟ್ ತಗೊಂಡ್ಬಂದಿದ್ರೆ ಬಿಸ್ಕೆಟ್ ನಮ್ಮ ನಾಯಿ ಐತೆ. ಅಣ್ಣ ಪಾಪ ನಾಯಿ ಮಲ್ಕೊಂಡೈತೆ, ಬೇಡ ಯಾಕೆ ಸುಮ್ಮನೆ ಕಚ್ಕಿಚ್ಚೋದು. ಗಾಯ್ಸ್, ಸೊ ಇನ್ನೆಲ್ಲ ಮೇಲೆಗೆಲ್ಲ ಬಂದ್ವಿ. ಸೊ ಲೊಕೇಶನೆಲ್ಲ ಸಖತ್ತಾಗೈತೆ. ಸೊ ಈ ವಿಡಿಯೋ ಸೊ ಇನ್ನೇ ಆ ಥರದಲ್ಲೇ ಬಿಡ್ತೀನಿ. ಮತ್ತು ನಮ್ಮ ಬ್ರದರ್ ಅವ್ರದ್ದು ಅವನದು ಚಾನಲ್ ಇದೆ, ಮಿಸ್ಟರ್ ಚಾರಿ ಅಫಿಷಿಯಲ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾದಲ್ಲಿ ಮಿಸ್ಟರ್ ಚಾರಿ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮಲ್ಲೂ ಐತೆ. ಸೊ ಅದರಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ನೂ ಮುಂದೆ ಕಂಟೆಂಟ್ಗಳು ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಸೊ ಮಜಾ ಇರ್ತದೆ, ಟ್ರೆಕ್ಕಿಂಗು ಅಂತವಿರ್ತದೆ, ಸಖತ್ತಾಗಿರುತ್ತೆ. ಒಂದ್ಸರಿ ಇನ್ನೊಂದು ವಿಡಿಯೋ ಬರುತ್ತೆ, ನಾಳಿದ್ದು ಬಿಡ್ತಾನೆ. ಸೊ ಅದರಲ್ಲಿ ಮಜಾ ಜಾಸ್ತಿ ಇದೆ. ಸೊ ಒಂದು ಡೆಲಿವರಿ ಬಾಯ್ದು ಅದಿನ್ನ ಸಖತ್ತಾಗಿರುತ್ತೆ. ಒಂದ್ಸರಿ ಬಿಟ್ಟಿದ ತಕ್ಷಣ ಅವನು ಎಲ್ಲ ನಾನು ಲಿಂಕಲ್ಲಿ ನನ್ನ ಬಯೋಲ್ಲೆಲ್ಲ ಲಿಂಕ್ ಇಕ್ಕಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಸೊ ಒಂದ್ಸರಿ ನಾವು ವಿಡಿಯೋಲ್ಲಿ ಕಾಫಿ ವಿತ್ ಹರಿಹರ ಅಂತ ಒಂದು ವಿಡಿಯೋ ಮಾಡಿದ್ವಲ್ಲ. ಸೊ ಆ ವಿಡಿಯೋ ಮಾಡಿದ್ದೆ ನಾವು ಯಾವಾಗ ಅಮ್ಮಮ್ಮ ಅಂದರೆ ಒಂದು 6 ತಿಂಗಳ ಮೇಲೆ ಆಗಿದ್ದು. ಸೊ ಇದೇ ಲೊಕೇಶನಲ್ಲೇ ಮಾಡಿದ್ದು. ಮಾರ್ಕಿಂಗ್ ಎಲ್ಲ ಹಂಗೆ ಐತೆ ನೋಡಿ, ಯಾರೂ ಬಂದಿರಲಿಲ್ಲ. ಸೊ ನಾನು ಬಂದು ಇಲ್ಲಿ ಮಾಡ್ಕೊಂಡಿದ್ದು. ಆ ವಿಡಿಯೋನು ಐತೆ, ಇನ್ನೊಂದು ಚಾನಲಲ್ಲಿ ಐತೆ, ಹೋಗಿ ಒಂದ್ಸರಿ ನೋಡಿ. ಇವಾಗ ಮಾಡಿರೋ ವಿಡಿಯೋನು ಫುಲ್ ನೋಡಿ. ಏನಂದರೆ ಆಗಿನ ಕಾಲದವರು ಇಷ್ಟು ಮೇಲೆ ಬಂದು ಬಂಡೆಗಳೆಲ್ಲ ನೀಟಾಗಿ ಜೋಡಿಸಿ ಒಂದು ಕೋಟೆ ಥರ ನಿರ್ಮಾಣ ಮಾಡಿ ಜಾಸ್ತಿ ಕಷ್ಟಪಟ್ಟಿರ್ತಾರೆ. ಏನಂದರೆ ನಾವು ಇವಾಗ ಇಲ್ಲಿಗೆ ಹತ್ತಕ್ಕೆ ಇಷ್ಟೊಂದು ಬಾಧೆಗಳು ಬಿದ್ವಿ. ಸೊ ಅವರು ಬರೀ ಬಂಡೆಗಳನ್ನ ಎತ್ಕೊಂಡು ಅಲ್ಲಿಂದ ಬಂದು ಇಲ್ಲೆಲ್ಲ ನಿರ್ಮಾಣ ಮಾಡ್ಕೊಂಡು ನೀಟಾಗಿ ಕೋಟೆ ಥರ ನಿರ್ಮಾಣ ಮಾಡಿದ್ದಾರೆ. ನಿಮಗೆ ಅಲ್ಲಿದೆ ಲೊಕೇಶನ್ ಇದೆ ಅದ, ಅಲ್ಲಿ ಮಾತ್ರ ಯಾವ್ದನ್ನ ಶಾರ್ಟ್ ಮೂವಿ ಮಾಡೋಕ್ಕೆ ಸೊ ಸಖತ್ತಾಗಿರುತ್ತೆ. ಸೊ ಪ್ಲೇಸಲ್ಲಿ ಮಾತ್ರ ನೋಡಿ ಬರೀ ಹುಲ್ಲಿದೆ, ಹುಲ್ಲಲ್ಲಿ ಏನಾರು ವೀಡಿಯೋಸ್ ಮಾಡೋಕ್ಕೂ ಮಸ್ತಾಗಿರುತ್ತೆ. ಅಂದರೆ ಗಾಯ್ಸ್, ಮತ್ತೆ ಈಗ ಫೈರ್ ಕ್ಯಾಂಪ್ ಹಾಕಿದ್ದೀವಿ.
ಗೊತ್ತಲ್ಲ ನಮ್ಮ ಹುಡುಗರ ಜೊತೆ ಬಂದ್ರೆ ಹೆಂಗಿರುತ್ತೆ ಅವಳಿ. ಇಲ್ಲೇ ಟೀ ಮಾಡಿದ್ದು ಓದ್ ವಿಡಿಯೋದಲ್ಲಿ. ಸೊ ಮತ್ತೆ ಇವಾಗ ಇಲ್ಲೇ ಫೈರ್ ಮಾಡಿದ್ದೀವಿ. ಹುಷಾರ. ಆಹಾ ತಣ್ಣಗಿರೋದೆಲ್ಲ ಬೆಚ್ಚಿಗೆ ಹಾಕ್ತಾರೆ. ಗಾಯ್ಸ್ ಇಲ್ಲಿ ನೈಟ್ ಕ್ಯಾಂಪು ಹತ್ರದಲ್ಲೇ ಬರುತ್ತೆ ವಿಡಿಯೋ. ಆ ವಿಡಿಯೋ ನೋಡೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ಯಾರನ್ನ ಬರೋಂಗಿದ್ರೆ ಕಮೆಂಟ್ ಹಾಕಿ ಜೊತೆಯಲ್ಲಿ. ನೆಕ್ಸ್ಟ್ ಪ್ಲಾನ್ ಮಾಡ್ತೀನಿ. ಹಾಂ ಸೊ ಎಲ್ಲ ಒಂದು ದಿವಸ ಮುಂಚೆನೇ ಅಪ್ಡೇಟ್ ಮಾಡ್ತೀರಿ. ಬರೋಂಗಿದ್ರೆ ಯಾರನ್ನ ಬನ್ನಿ ಕಮೆಂಟ್ ಹಾಕಿ. ಒಂದು ದೊಡ್ಡ ಟೀಮ್ ರೆಡಿ ಮಾಡ್ಕೊಂಡು ಹೋಗೋಣ. ಒಂದು 30-40 ಜನ ಎಲ್ಲರನ್ನೂ ಒಂದು ಕೇತನಹಳ್ಳಿ ಫಾಲ್ಸ್ಗೂ ಕೇತನಹಳ್ಳಿ ಕಾಡಲ್ಲಿ ಟ್ರಾವೆಲ್ ಮಾಡೋ ಥರ ಒಂದು ಮಾಡ್ತೀನಿ. ಸೊ ಇನ್ನೂ ಆ ಥರದ ಇನ್ನೂ ಇಲ್ಲ. ಸೊ ಯಾವಾಗಾದರೂ ಅಪ್ಡೇಟ್ ಮಾಡ್ತೀನಿ ಒಂದು ವೀಡಿಯೋ. ಅದಕ್ಕಂತಲೇ ಬಿಡ್ತೀನಿ. ಯಾರನ್ನ ಬರೋಂಗಿದ್ರೆ ಕಾಮೆಂಟ್ ಮಾಡಿಕೊಂಡು ನನಗೆ ಡಿ ಎಮ್ ಮಾಡಿಕೊಂಡ್ರೆ ಸೊ ಎಲ್ಲನೂ ಕರ್ಕೊಂಡು ಹೋಗ್ತೀನಿ. ಸೊ ಫುಲ್ ಅವತ್ತು ಎಂಜಾಯ್ ಮಾಡಿಕೊಂಡು ಚಿಲ್ಲಾಗಿ ಬರೋಣ ಅಷ್ಟೇ. ಚಿಲ್ ಎಲ್ಲ ಕೂದಲು ಸುಡಿಸ್ಕೊಂತಾರೆ. ಗೈಸ್ ನೋಡಿ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ತಿಂತಾ ಇದ್ವಿ. ಬೆಳಿಗ್ಗೆ ಬಂದ್ವಿ, ಏನೂ ಇಲ್ಲ, ಟಿಫನ್ ಇಲ್ಲ, ಏನೂ ಇಲ್ಲ, ನೀರು ಇಲ್ಲ, 2 ಬಾಟಲ್ ತಂದಿದ್ದು ಖಾಲಿ. ನೋಡಿ 10:30 ಗೈಸ್ ಟಿಫನ್ಗೆ ಪಾರ್ಲೇಜಿ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ನೋಡಿ. ಯಾರೋ ಹುಡುಗಿರ ಡಾಕ್ಟರ್ ಬ್ರೋ ಇದೇ ಥರ ತಾನೇ ಮಾಡೋದು ನಾವು. ಅದಕ್ಕೆ ಚಿಕ್ಕ ವಯಸ್ಸಿಂದ ಸೊ ಪಾರ್ಲೇಜಿ ತಿಂತಾನೆ ಬರ್ತಾ ಇದ್ದೀವಿ. ಇವಾಗೂ ತಿಂತಾ ಇದ್ದೀವಿ, ಇವಾಗೂ ಬರ್ತೈತೆ. ಆದ್ರೆ ಪಾರ್ಲೇಜಿ ಕ್ರೇಜ್ ಇವತ್ತವರೆಗೂ ಕಮ್ಮಿ ಆಗೇ ಇಲ್ಲ. ಆಗೋದು ಇಲ್ಲ. ಹಾಂ